ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಬ್ಯೂಟಿಫುಲ್ ಆಗಿರೋ ನೆಟ್ಟೆಡ್ ಕಟ್ ವರ್ಕ್ ಡಿಸೈನ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಥರ ಕ್ಯಾನ್ವಾಸ್ನ ಮಾರ್ಕ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ನಾನು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕ್ ಮಾಡಿದ್ದೆ. ಸೇಮ್ ಅದೇ ರೀತಿಯೇ ಕ್ಯಾನ್ವಾಸ್ ಮೇಲೆ ಬರೋ ಥರ ವೀಲರಲ್ಲಿ ಮಾರ್ಕ್ ಮಾಡಿಕೊಂಡೆ. ಇವಾಗ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಕಟ್ ಮಾಡಿಕೊಂಡು ಅದರಲ್ಲಿ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಅದಕ್ಕೆ ಈ ರೀತಿ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಅದು ಫೋಲ್ಡ್ ಮಾಡೋದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ಬಿಡಬೇಕು. ಇವಾಗ ಕಟ್ ಮಾಡಿಕೊಂಡ್ರೆ ನಮಗದು ರೆಡಿ ಆಯಿತು. ಈ ಥರ ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬೋಟಿಕ್ ಸ್ಟೈಲಲ್ಲಿ ಬರುತ್ತಲ್ಲ, ಫಿನಿಶಿಂಗ್ ಆ ಥರ ಬರುತ್ತೆ. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಕರು ಡಿಸೈನ್ಗೆಲ್ಲ ಈ ಥರ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಆ ಡಿಸೈನ್ ಅಂತೂ ಸೂಪರಾಗಿ ಕಾಣಿಸುತ್ತೆ. ನೀವು ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಮುದ್ರಕೊಂಡಂಗೆಲ್ಲ ಆಗ್ತಾ ಇರುತ್ತೆ. ಈ ಥರ ಕ್ಯಾನ್ವಾಸ್ ಕೊಡೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ. ಈ ರೀತಿ ವೀಲರಲ್ಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಅದು ಹೇಗೆ ಶೇಪು ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೆ. ಇವಾಗ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಬರುತ್ತೆ. ಇವಾಗ ಅದ್ರ ಮೇಲೆ ಮಾರ್ಕರಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಕಾಣಿಸಲ್ಲ ಮಾರ್ಕಿಂಗ್ ಪೀಸಲ್ಲಿ ಅಂದ್ಬಿಟ್ಟು ನಾನು ಮಾರ್ಕರ್ ತೊಗೊಂಡೆ. ಆ ಮಾರ್ಕರಲ್ಲಿ ನೀಟಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಎದ್ದು ಕಾಣಿಸ್ಲಿ, ಆಮೇಲೆ ಸ್ಟಿಚಿಂಗ್ ಮಾಡಬೇಕಾದ್ರೂ ಗೊತ್ತಾಗಲ್ವಲ್ಲ ಅಂದ್ಬಿಟ್ಟು ಮೊದಲು ಮಾರ್ಕಲ್ಲೇ ಮಾಡಿದೆ. ಆಮೇಲೆ ಅದು ಮಾರ್ಕಿಂಗ್ ಪೀಸಲ್ಲಿ ಸ್ವಲ್ಪ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಇದು ಕ್ಯಾನ್ವಾಸ್ ವೈಟ್ಗಿರುತ್ತಲ್ಲ, ಸರಿಯಾಗಿ ಕಾಣಲ್ಲ. ಆಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಒಂಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟಿದೆ. ನೆಟ್ಟೆಡ್ ಹಾಕಿ ಕಟ್ ವರ್ಕ್ ಕೊಟ್ಟು ಸ್ಟಿಚ್ ಮಾಡ್ತಾ ಇರುವಂಥದ್ದು. ಅವರು ನೆಟ್ಟೆಡ್ ತಂದಿದ್ದಾರೆ ಅವರೇನೆ. ನೆಟ್ಟೆಡ್ ಹಾಕಿ ಸ್ಟಿಚ್ ಮಾಡಿ ಏನಾದರೂ ಡಿಸೈನ್ ಮಾಡಿ, ಬೋಟ್ ನೆಕ್ ಅಂತೂ ಬೇಡ ಅಂತ ಹೇಳ್ಬಿಟ್ಟಿದ್ರು ಅವರು. ಆ ಬೋಟ್ ನೆಕ್ ಬಿಟ್ಟು ಏನಾದರೂ ಮಾಡಬೇಕಲ್ಲ ಅಂದರೆ ಈಗ ಕಟ್ ವರ್ಕು ಟ್ರೆಂಡಿಂಗಲ್ಲಿರೋದ್ರಿಂದ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಾನೇ ಈ ಥರ ಕಟ್ ವರ್ಕ್ ಮಾಡಿ ಔಟ್ಲೈನ್ಗೆ ನೆಟ್ಟೆಡ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡ್ತಾ ಇರೋದು. ಒಂಥರ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೀರೆ ಕಲರಲ್ಲಿ ಅವ್ರು ನೆಟ್ಟೆಡ್ ತೊಗೊಬಂದಿದ್ದಾರೆ. ಹಾಗಾಗಿ ಈ ಥರ ಎರಡು ಕಡೆನೂ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ವೀಲರಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನೇ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವೀಲರಲ್ಲಿ ಮಾರ್ಕ್ ಮಾಡೋದ್ರಿಂದ ಎದ್ದು ಕಾಣಿಸುತ್ತೆ ನೀಟಾಗಿ, ಇಲ್ಲಾಂದರೆ ಮಾರ್ಕಿಂಗ್ ಪೀಸಲ್ಲಿ ಅಷ್ಟು ಕಾಣಿಸಲ್ಲ. ಅದಕ್ಕೋಸ್ಕರ ಇವಾಗ ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆದ ಪೀಸ್ ತೊಗೋಬೇಕು, ಎಕ್ಸ್ಟ್ರಾ ಲೈನಿಂಗ್ ಪೀಸು. ಅದ್ರ ಮೇಲೆ ಇಟ್ಟು ಇದನ್ನು ಸುತ್ತ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿ ಇನ್ನೌಟ್ ಅಂದರೆ ಸುತ್ತ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಆ್ಯಕ್ಚುಲಿ ಬಟ್ಟೆ ಇದು ಕ್ಯಾನ್ವಾಸ್ 2 ಪೀಸ್ ಇತ್ತು, ಜೈಂಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಅದು ಕ್ಯಾನ್ವಾಸ್ ಸ್ವಲ್ಪ 2 ಪೀಸ್ ಇರೋದ್ರಿಂದ ಜೈಂಟ್ ಮಾಡಿ ನೋಡಿ ಈ ರೀತಿ ಬಂತು. ಎಕ್ಸ್ಟ್ರಾ ಬಟ್ಟೆ ಹಾಕಿ ಈ ರೀತಿ ಸುತ್ತ ಸ್ಟಿಚ್ ಹಾಕ್ಕೊಂಡು ಅದು ಫೋಲ್ಡ್ ಮಾಡಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ನಾವು ಮೇನ್ ಪೀಸ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡೋದು ಅಷ್ಟೇ. ತುಂಬಾ ನೀಟಾಗಿ ಬರುತ್ತೆ. ಈ ರೀತಿ ಸುತ್ತನ್ನು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಲೈನಿಂಗ್ ಬಟ್ಟೆವಂತೂ ಬೇಕು. ನೀವು ಮಾಮೂಲಿ ಐರನ್ ಮಾಡಿಬಿಟ್ರೆ ಅಷ್ಟು ಫಿನಿಶಿಂಗ್ ಬರೋಲ್ಲ. ಆಮೇಲೆ ತೆಳ್ಳಗಿರೋ ಬಟ್ಟೆಗೆ ಹಂಗೆ ಮಾಡೋಕ್ಕೂ ಆಗೋಲ್ಲ. ಸ್ವಲ್ಪ ಮಂದ ಇದ್ದರೆ ಕಾಣಿಸಲ್ಲ ಕ್ಯಾನ್ವಾಸು, ಇಲ್ಲ ಅಂದರೆ ಕಾಣಿಸುತ್ತೆ ಅಂದ್ಬಿಟ್ಟು ನಾವು ಈ ಥರ ಎಕ್ಸ್ಟ್ರಾ ಲೈನಿಂಗ್ ಹಾಕಿ ಈ ಥರ ಕ್ಯಾನ್ವಾಸ್ ಹಾಕಿ ಅಟ್ಯಾಚ್ ಮಾಡಿಕೊಂಡೇ ಮಾಡಬೇಕು. ತೆಳ್ಳಗಿರೋ ಬಟ್ಟೆಗೆಲ್ಲ ಎಕ್ಸ್ಟ್ರಾ ಹಾಕ್ಬೇಕು ಈ ಥರ ನೋಡಿ. ಇವಾಗ ಇದನ್ನು ಕಟ್ ಮಾಡಿಕೊಂಡು ಈಗ ಇನ್ನೌಟ್ ಏನು ಮಾಡಲ್ಲ, ಮಾಮೂಲಿ ಡೈರೆಕ್ಟಾಗಿ ಸ್ಟಿಚ್ ಮಾಡೋದು. ಕೆಳಗಡೆ ಇನ್ನೌಟ್ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನು ಫ್ರಂಟು ಬ್ಯಾಕು ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಈಗ ಇದಕ್ಕೆ ಇಟ್ಕೊಂಡು ಕೆಳಗಡೆ ಇನ್ನೌಟ್ ಮಾಡ್ಕೋತಾ ಇದ್ದೀನಿ. ಇನ್ನೌಟ್ ಮಾಡಿಬಿಟ್ಟು ಮೇಲ್ಗಡೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳೋದು, ಓಕೆನಾ. ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಮ್ಗೆ ಮಧ್ಯೆ ಮಾರ್ಕ್ ಬೇಕಲ್ಲ, ಮಾರ್ಕ್ ಮಾಡಿಕೊಂಡ್ರೆ ಆವಾಗ ನಮಗೆ ಅದು ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕ್ಯಾನ್ವಾಸ್ನ, ಅದನ್ನು ಮಧ್ಯದಲ್ಲಿ ಕರೆಕ್ಟಾಗಿಟ್ಟು ಅದು ಪಿನ್ನಗಳು ಹಾಕ್ಕೋಬೇಕು. ಆ ಕಡೆ ಈ ಕಡೆ ನೀಟಾಗಿ ಪಿನ್ನ ಹಾಕ್ಕೊಂಡು ಅದು ಹೇಗಿದೆ ಕಟ್ ವರ್ಕ್ ಡಿಸೈನು ಅದೇ ರೀತಿ ಸ್ಟಿಚ್ ಮಾಡಬೇಕಾಗುತ್ತೆ, ಓಕೆನಾ. ಸ್ಮೂತಾಗಿರೋ ಬಟ್ಟೆಗಳಾದರೆ ಸ್ವಲ್ಪ ಜಾರುತ್ತೆ, ಪಿನ್ನಗಳು ಹಾಕ್ಕೊಳ್ಳಿ. ಇಲ್ಲಾಂದರೆ ಸುಕ್ಕು ಬಂದ್ಬಿಡುತ್ತೆ, ಅಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ. ಹಂಗಾಗಿ ಪಿನ್ನಗಳು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ, ಓಕೆನಾ. ಈ ರೀತಿ ಸುತ್ತ ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ನಾನು ಹೇಳ್ದಂಗೆ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಆಲ್ರೆಡಿ ಕ್ಯಾನ್ವಾಸ್ ಇಟ್ಟು ರೆಡಿ ಮಾಡಿದ್ವಲ್ಲ, ಅದನ್ನಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನೋಡಿ ಈ ರೀತಿ ಆಯಿತು. ಇವಾಗ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಸುತ್ತ ಇರೋದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಕ್ಯಾನ್ವಾಸ್ ಸ್ಟಿಚ್ ಮಾಡಿದ್ದೀವಲ್ಲ ಅದನ್ನಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ರೆಡಿ ಆಯಿತು. ಎಕ್ಸ್ಟ್ರಾ ಬಟ್ಟೆನೆಲ್ಲ ಈ ಥರ ಕಟ್ ಮಾಡ್ಕೊಂಬಿಟ್ಟು
ಆಮೇಲೆ ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಲ್ಲಿ ನ್ಯಾಚ್ ಹಾಕ್ಕೋಬೇಕು. ಯಾಕೆಂದರೆ ನಾವು ಏನು ಕಟಿಂಗ್ ಮಾಡಿಲ್ವಲ್ಲ ಅದಕ್ಕೋಸ್ಕರ. ಇವಾಗ ಇದನ್ನು ನೀಟಾಗಿ ಕ್ಯಾನ್ವಾಸ್ನ ಅಲ್ಲೂ ಅದು ಹಾಕೋ ಅಷ್ಟೇ, ನಾವು ಶೋಲ್ಡರು ನೆಕ್ ವಿಡ್ತ್ ಕಟ್ ಮಾಡಿದ್ದೀವಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಬಿಟ್ಟು ಇವಾಗ ಕರೆಕ್ಟಾಗಿ ಇದಕ್ಕೆ ಮಧ್ಯೆ ಇಟ್ಕೊಂಡು ಪಿನ್ ಹಾಕ್ಕೊಂಬಿಡಿ, ಮಧ್ಯಕ್ಕೆ ಕರೆಕ್ಟಾಗಿ ಬರೋ ಥರ. ಆಮೇಲೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ ನಿಮಗೆ ಬಟ್ಟೆ ಸರಿಯೋದಿಲ್ಲ, ಒಂದು ಮಧ್ಯಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಬಿಟ್ರೆ. ಆಮೇಲೆ ಮತ್ತೆ ಅದು ಹೇಗಿದೆ ಕರ್ವ್ ಡಿಸೈನು ಹಾಗೇ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಇಲ್ಲಾಂದರೆ ಕರ್ವ್ ಡಿಸೈನ್ ಹೇಗಿದೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಸುತ್ತ ಅದೇ ರೀತಿ ಆಲ್ರೆಡಿ ನಾವು ಮಾರ್ಕರಲ್ಲಿ ಮಾಡಿರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸುತ್ತ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಅದನ್ನು ಕಟ್ ಮಾಡಿಬಿಟ್ಟು ಆ ಪೀಸ್ ಎಸಿಬಾರ್ದು, ಹಾಗೆ ಇಟ್ಕೋಬೇಕು. ಯಾಕೆಂದರೆ ಮತ್ತೆ ನಾವು ನೆಕ್ಕನ್ನು ರೆಡಿ ಮಾಡ್ಕೋಬೇಕು. ನೆಟ್ ಹಾಕಿ ಮತ್ತೆ ಅದೇ ಅಳತೆಗೆ ಕಟ್ ಮಾಡಿಕೊಂಡು ಆಮೇಲೆ ನೆಕ್ಕನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ನೆಟ್ಟೆಡ್ ಬಟ್ಟೆನ. ಅದಕ್ಕೋಸ್ಕರ ಇವಾಗ ಇದೇನು ಕಟ್ ವರ್ಕ್ ಡಿಸೈನ್ ಮಾಡ್ತೀವಿ ಮಾಡಾದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತೆ. ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಹುಷಾರಾಗಿ ಇಟ್ಕೋಬೇಕು. ಕಟ್ಟಿಂಗ್ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನು. ಆಮೇಲೆ ಅದನ್ನು ಇಟ್ಕೊಂಡು ನೆಟ್ಟೆಡ್ ಮೇಲೆ ಇಟ್ಕೊಂಡು ಅದು ನೆಟ್ಟೆಡ್ ಇದ್ರ ಅಳತೆ ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಯಾಕೆಂದರೆ ಇವಾಗ ಅದನ್ನು ತೆಗೆದುಬಿಟ್ಟು ಅಲ್ಲಿಗೆ ನೆಟ್ಟೆಡ್ ಹಾಕಿ ಅಟ್ಯಾಚ್ ಮಾಡಬೇಕು. ಅದೇ ಪ್ಯಾಚ್ ವರ್ಕು, ನೆಟ್ಟೆಡ್ ಪ್ಯಾಚ್ ವರ್ಕ್ ಡಿಸೈನ್ ಅಂತಲೇ ಹೇಳೋದು. ಕಟ್ ವರ್ಕ್ ಮಾಡಿ ನೆಟ್ಟೆಡ್ ಪ್ಯಾಚ್ ವರ್ಕ್ ಹಾಕಿ ಅಟ್ಯಾಚ್ ಮಾಡುವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಬಂತು ಡಿಸೈನ್ ಅಂತೂ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅದು ನೆಟ್ಟೆಡಲ್ಲೇ ಈ ಥರ ಒಂದು ಡಿಸೈನು ಮಾಡ್ಬೋದು ಅಂತ ನನಗೆ ಅವ್ರಿಗೆ ಬೋಟ್ ನೆಕ್ ಬೇಡ ಅಂದಿದ್ದಕ್ಕೆ ಈ ಥರ ಮಾಡಿದೆ. ಇಲ್ಲ ಬೋಟ್ ನೆಕ್ಕಲ್ಲಿ ತುಂಬ ಡಿಸೈನ್ಸ್ ಇದೆ ನೋಡಿ, ಈ ರೀತಿ ರೆಡಿ ಆಯಿತು. ಹಂಗಾಗಿ ಬೋಟ್ ನೆಕ್ ಬೇಡ ಅಂದ್ಬಿಟ್ಟು ಈ ಥರ ಮಾಡಿರೋದು. ಇದು ಒಂಥರ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೋಟ್ ನೆಕ್ ಇಷ್ಟ ಇಲ್ಲ ಅನ್ನೋರು ಈ ಥರ ಡಿಸೈನ್ ಟ್ರೈ ಮಾಡ್ಬೋದು ನೋಡಿ. ಈ ಥರ ಕಟ್ ಮಾಡ್ಕೋಬೇಕು, ತುದಿ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಹಂಗನ್ಬಿಟ್ಟು ಸ್ಟಿಚಿಂಗ್ ಬಿಟ್ಟು ಪಕ್ಕದಲ್ಲಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಉಲ್ಟಾ ತಿರುಗಿಸಿದಾಗ ಅದು ನೀಟಾಗಿ ತಿರುಗುತ್ತೆ, ಯಾಕಂದರೆ ಕ್ಯಾನ್ವಾಸ್ ಹಾಕಿರ್ತೀವಲ್ಲ ಹಾಗಾಗಿ. ಆಮೇಲೆ ನ್ಯಾಚ್ ಹಾಕ್ಕೋಬೇಕು. ನೀವು ಸ್ಟಿಚ್ಚಿಂಗ್ ಹಾಕಿರ್ತೀರಲ್ಲ ಅಲ್ಲಿವರೆಗೂ ಟ್ರಿಮ್ಮರಲ್ಲಿ ನೀಟಾಗಿ ಹಾಕ್ಕೊಳ್ಳಿ ನ್ಯಾಚು. ನೀವು ನೀಟಾಗಿ ಎಷ್ಟು ತುದಿಗೆ ಸ್ಟಿಚ್ಚಿಂಗ್ ಇರುತ್ತಲ್ಲ ದಾರ ಇರೋವರೆಗೂ ದಾರ ಕಟ್ ಆಗದಿದ್ದಂಗೆ ನ್ಯಾಚ್ ಹಾಕ್ಕೋಬೇಕು. ಅವಾಗೇನಾಗುತ್ತೆ ಆ ಬಟ್ಟೆ ನೀಟಾಗಿ ತಿರುಗುತ್ತೆ. ಓಕೆನಾ? ಇಲ್ಲ ಅಂದರೆ ಅಲ್ಲಿ ಸಿಗಾಕೊಂಡಂಗೆ ಆಗುತ್ತೆ. ನೀವು ಅಲ್ಲಿ ನ್ಯಾಚ್ ಹಾಕಲಿಲ್ಲ ಅಂದರೆ ಗಂಟು ಥರ ಆಗುತ್ತೆ. ಹಾಗಾಗಿ ನೋಡಿಕೊಂಡು ತುದಿಗೆ ನ್ಯಾಚ್ ಹಾಕಿ ಟ್ರಿಮ್ಮರ್ ಇಟ್ಕೊಳ್ಳಿ. ಒಂದು ಟ್ರಿಮ್ಮರಲ್ಲಿ ಈ ಥರ ಕಟ್ ವರ್ಕ್ ಡಿಸೈನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕತ್ತರಿ ಮಾಡೋಕ್ಕೋದ್ರೆ ಬಟ್ಟೆನೇ ಕಟ್ಟಾಗ್ಬಿಡುತ್ತೆ. ಈ ಥರ ಟ್ರಿಮ್ಮರಲ್ಲಾದರೆ ತುದಿಲಿ ಎಗರ್ಸ್ಕೊಬೋದು. ಓಕೆನಾ? ಅದರ ತುದಿಯಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ಆಮೇಲೆ ಉಲ್ಟಾ ತಿರುಗಿಸ್ಕೊಂಡ್ರೆ ನಿಮಗೆ ಡಿಸೈನು ಬ್ಯೂಟಿಫುಲ್ಲಾಗಿ ಬರುತ್ತೆ. ಇದೇ ಕಟ್ ವರ್ಕ್ ಡಿಸೈನ್ ಅಂತಲ್ಲ, ನೀವು ಯಾವುದೇ ಆದರೂ ಅಷ್ಟೇ ನೀಟಾಗಿ ಈ ಥರ ಟ್ರಿಮ್ಮರಲ್ಲಿ ತುದಿಯಲ್ಲಿ ಅದು ಸ್ಟಿಚ್ಚಿಂಗ್ ಇರುತ್ತಲ್ಲ ಅಲ್ಲಿವರೆಗೂ ನ್ಯಾಚ್ ಹಾಕ್ಕೋಬೇಕು. ಆವಾಗಲೇ ಅದು ಬ್ಯೂಟಿಫುಲ್ಲಾಗಿ ಬರೋದು. ಈ ಥರ ಉಲ್ಟಾ ತಿರುಗಿಸ್ಕೊಡಿ. ಅಕಸ್ಮಾತ್ ಅಲ್ಲಿ ಬಂದಿಲ್ಲ ಅಂದರೆ ಒಂದು ಸೂಜಿ ತಗೊಂಡು ಮೇಲೆ ತೆಗೀರಿ. ಅವಾಗೇನಾಗುತ್ತೆ ಮೇಲೆ ಬರುತ್ತೆ. ಓಕೆನಾ? ಆವಾಗ ನೋಡಿ ಇಲ್ಲಿ ತಿರುಗ್ತಾ ಇಲ್ಲ ಅಂದ್ಬಿಟ್ಟೆ ನಾನು ಮತ್ತೆ ಅಲ್ಲಿಗೆ ನ್ಯಾಚ್ ಹಾಕಿ ತಿರುಗಿಸ್ತಾ ಇದ್ದೀನಿ. ಯಾಕೆಂದರೆ ಅದೇ ತಿರುಗಿಸ್ದಾಗ ಗೊತ್ತಾಗ್ಬಿಡುತ್ತೆ. ಅದು ಗಂಟು ಥರ ಆದರೆ ಅಲ್ಲಿ ನ್ಯಾಚ್ ಹಾಕಬೇಕು ಮತ್ತು ಅದು ಕಟ್ ಮಾಡಬೇಕು ಅಂತ. ಇಲ್ಲಾಂದರೆ ಅದು ತಿರುಗಲ್ಲ. ಈ ರೀತಿ ತಿರುಗಿಸ್ಕೊಂಡು ಅಕಸ್ಮಾತ್ ಅದು ಬಟ್ಟೆ ಮೇಲೆ ಬಂದಿಲ್ಲ ಅಂದರೆ ಒಂದು ಸೂಜಿ ತಗೊಳ್ಳಿ. ಸೂಜಿ ತೊಗೊಂಡು ಮೇಲೆ ತೆಗೀರಿ. ಅವಾಗೇನಾಗುತ್ತೆ ನೀಟಾಗಿ ಬರುತ್ತೆ. ನೀವು ಇದನ್ನು ನೀಟಾಗಿ ಐರನ್ ಮಾಡಿಬಿಟ್ರೆ ಸ್ಟಿಚಿಂಗ್ ಹಾಕೋ ಅವಶ್ಯಕತೆಯೂ ಇರಲ್ಲ. ಆದರೆ ನಾವು ನೆಟ್ಟೆಡ್ ಅಟ್ಯಾಚ್ ಮಾಡೋವಾಗಲಾದರೂ ಸ್ಟಿಚ್ ಹಾಕಲೇಬೇಕಲ್ವ, ಹಂಗಾಗಿ ಬೇಕೇ ಬೇಕು. ನೋಡಿ ಈ ರೀತಿ ನೀಟಾಗಿ ರೆಡಿ ಮಾಡಿಕೊಂಡ್ರೆ ಕಟ್ ವರ್ಕ್ ಡಿಸೈನ್ ರೆಡಿ ಆಯಿತು. ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ. ಈ ರೀತಿ ಕಟ್ ವರ್ಕ್ ನೀವು ಟ್ರೆಂಡಿಂಗ್ ಡಿಸೈನ್ ಈಗ ಎಲ್ಲದರಲ್ಲೂ ಕಟ್ ವರ್ಕ್ ಡಿಸೈನ್ ಇದ್ದೇ ಇರುತ್ತೆ ನೋಡಿ. ಈ ರೀತಿ ಬಂತು. ಇವಾಗ ಇದಕ್ಕೆ ನಾವು ಅದೇ ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ತೊಗೋಬೇಕು. ಇವಾಗ ಇದನ್ನು ತೊಗೊಂಡು ಇದನ್ನು ನೆಟ್ಟೆಡಲ್ಲಿ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ನೆಟ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದನ್ನು ಈ ರೀತಿ ಮೇಲೆ ಇಟ್ಟು ಸ್ಟಿಚ್ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಅದರ ಅಳತೆ ಕಟ್ ಮಾಡಿಕೊಂಡು ಈ ನೆಟ್ಟನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಅದು ಹೇಗಿದೆ ಹಾಗೇ ಸ್ಟಿಚ್ ಮಾಡಿ. ನಾವು ಆಲ್ರೆಡಿ ಕಟ್ಟಿಂಗ್ ಮಾಡಿದ್ದೀವಲ್ಲ, ನಾನು ಅದಕ್ಕೆ ಆ ಪೀಸ್ ಅಲ್ಲೇ ಇಟ್ಟಿದ್ದೀನಿ ಅದೇ ಶೇಪ್ಗೆ ಬರಲಿ ಅಂತ. ಒಂಚೂರು ಇಲ್ಲಾಂದರೆ ಬ್ರಾಡ್ ಆಗಿಬಿಡುತ್ತೆ, ಆ ಕಡೆ ಈ ಕಡೆ ಸ್ಟಿಚ್ ಮಾಡಿದ್ರೆ ಬ್ರಾಡ್ ಆಗುತ್ತೆ. ಈಗ ಆ ಥರ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಮ್ಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಬರುತ್ತೆ. ಆಮೇಲೆ ದೊಡ್ಡದು ಚಿಕ್ಕದು ಆಗೋಲ್ಲ. ಓಕೆನಾ? ಆವಾಗ ನೀಟಾಗಿ ಫಿನಿಶಿಂಗ್ ಬರೋದಕ್ಕೋಸ್ಕರನೇ ಆ ಪೀಸ್ ಕಟ್ ಮಾಡಬಾರ್ದು, ಇಟ್ಕೋಬೇಕು ಅಂತ ಹೇಳಿದ್ದು ನಾನು. ಓಕೆನಾ? ಈ ರೀತಿ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಕಟ್ ವರ್ಕ್ ಹೇಗಿದೆ ಹಾಗೇ. ಅದು ಬೇಕಾದರೆ ನೀವು ಡಬಲ್ ಸ್ಟಿಚ್ ಹಾಕ್ಕೋಬೋದು, ಏನು ತೊಂದರೆ ಏನಿಲ್ಲ, ನೀಟಾಗಿರುತ್ತೆ. ಅದು ಸ್ಟಿಚ್ಚಿಂಗ್ ಆದಮೇಲೆ ಮತ್ತು ನೆಕ್ಗೆ ನಾವು ಎಮ್ಮಿಂಗು ಇಲ್ಲ ಪೈಪಿಂಗು ಕೊಡಬೇಕಾಗುತ್ತೆ. ಯಾಕೆಂದರೆ ನೆಟ್ಟೆಡ್ಗೆ ಹಾಗೆ ಬಿಡೋಕ್ಕಾಗಲ್ವಲ್ಲ, ಅಲ್ಲೇ ಔಟ್ಲೈನ್ಗೆ ಏನಾದರೂ ಫಿನಿಶಿಂಗ್ ಕೊಡಬೇಕು. ನಾನು ಅದು ಪೀಸಲ್ಲೇ ಪೈಪಿಂಗ್ ಕೊಡೋಣ ಅಂತ ಹೋದೆ, ಪೈಪಿಂಗ್ ಆಗಲಿಲ್ಲ, ಅದು ತೆಳ್ಳಗಿದೆಯಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಪೈಪಿಂಗ್ ಕೊಟ್ಟಿಲ್ಲ, ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಟಿಚಿಂಗ್ ಬರಬೇಕು ಅಂದರೆ ಅಲ್ಲಿಗೆ ಪೇಪರ್ ಹಾಕ್ಕೋಬೇಕು. ನ್ಯೂಸ್ ಪೇಪರ್
ನ್ಯೂಸ್ ಪೇಪರ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ಅಲ್ಲಿ ನೀಟಾಗಿ ಬರುತ್ತೆ. ನಾನು ನ್ಯೂಸ್ ಪೇಪರ್ ಹಾಕೋದು ಮರ್ತುಬಿಟ್ಟೆ, ಹಂಗೆ ಸ್ಟಿಚ್ ಮಾಡಿದೆ. ಅದೇ ಈ ಥರ ಕಟ್ ವರ್ಕ್ ಡಿಸೈನ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಮತ್ತೆ ನೆಕ್ದು ಡೀಪ್ ಎಷ್ಟೈತೆ ಅಷ್ಟು ನೋಡಿಕೊಂಡು, ಆಲ್ರೆಡಿ ನಾನು ಒಂದು ಪೀಸ್ ಕಟ್ ಮಾಡಿದ್ದೀನಲ್ಲ, ಆ ಪೀಸ್ ಅಳತೆಗೆ ಕಟ್ ಮಾಡಿಕೊಂಡು ಅಲ್ಲಿ ಕೊಡಬೇಕಾದ್ರೆ ಯಾಕೆಂದರೆ ನೆಟ್ಟೆಡ್ ತೆಳ್ಳಗಿರೋದ್ರಿಂದ ಅಲ್ಲಿಗೆ ಸಪೋರ್ಟಿಯಾಗಿ ಒಂದು ನ್ಯೂಸ್ ಪೇಪರ್ ಕೊಟ್ಕೊಂಡ್ರೆ ಅಲ್ಲಿ ಅವಾಗೇನಾಗುತ್ತೆ, ನಾವು ಸ್ಟಿಚ್ ಮಾಡಿ ತೆಗೆದುಬಿಡ್ಬೋದು. ಅದು ಆ ಥರ ಮಾಡಿ ನೆಕ್ಸ್ಟು ಯಾರಾದರೂ ಸ್ಟಿಚ್ ಮಾಡಿದ್ರೆ ಆ ಥರ ಮಾಡಿ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ನಾನು, ಓಕೆನಾ. ಇವಾಗ ಅದು ನನಗೆ ನೆನಪು ಬರಲಿಲ್ಲ. ಆ ಥರ ಮಾಡಿದ್ರೆ ಅವಾಗೇನಾಗುತ್ತೆ, ಸ್ಟಿಫಾಗಿರುತ್ತೆ. ಯಾಕಂದರೆ ನೆಟ್ಟೆಡ್ ಬಟ್ಟೆ ತೆಳ್ಳಗಿರೋದ್ರಿಂದ ಸ್ಟಿಚ್ಚಿಂಗ್ ಕೂತ್ಕೊಳ್ಳಲ್ಲ. ಅದಕ್ಕೆ ನಾವು ನ್ಯೂಸ್ ಪೇಪರ್ ಕೊಟ್ಟರೆ ಸಪೋರ್ಟ್ ಸಿಗುತ್ತೆ. ಆವಾಗ ನಾವು ನೀಟಾಗಿ ಸ್ಟಿಚ್ ಮಾಡಿ ಇನ್ಔಟ್ ಮಾಡಿಕೊಂಡ್ರೆ ಪೈಪಿಂಗ್ನ ನೀಟಾಗಿ ಬರುತ್ತೆ. ಅದೊಂದು ಮಾಡಬೇಕು. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದಾದ್ರು ನೆಟ್ಟೆಡ್ ಬಟ್ಟೆ ಹೊಲಿದ್ರೆ ತೋರಿಸ್ಕೊಡ್ತೀನಿ, ಓಕೆನಾ. ಅಂದರೆ ತುಂಬ ದಿನ ಆ ಥರ ನಾವು ಜಾಸ್ತಿ ನೆಟ್ಟೆಡಲ್ಲಿ ಹೊಲಿಯಲ್ವಲ್ಲ, ಹಂಗಾಗಿ ಇದು ಹಾಗೆ ಹೊಲಿದ್ಬಿಟ್ಟೆ. ಇನ್ನೇನೋ ಸ್ವಲ್ಪ ಏನು ಇದು ಮಾಡೋದು ಅಂದ್ಬಿಟ್ಟು ಹಾಗೆ ಹೊಲಿದಿರೋದು. ಹಾಗಾಗಿ ಇವಾಗ ಈ ಥರ ಇನ್ನೊಂದು ಡಬ್ಬ ಸ್ಟಿಚ್ ಹಾಕೋತಾ ಇದ್ದೀನಿ. ಕಟ್ ವರ್ಕ್ ಡಿಸೈನ್ ಹೇಗಿದೆ ಹಾಗೆಯೇ ಇದು ಸ್ಟಿಚಿಂಗ್ ಆದಮೇಲೆ ಮತ್ತು ನಾನು ಆಗಲೇ ಹೇಳ್ದಾಗೆ ನೆಕ್ಗೆ ಪೈಪಿಂಗು ಇಲ್ಲ ಎಮ್ಮಿಂಗ್ ಥರ ಸ್ಟಿಚ್ ಮಾಡಿಕೊಂಡ್ರೆ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಬಂತು ಡಿಸೈನು. ನೋಡಿ ಒಳಗಡೆಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಕ್ಯಾನ್ವಾಸ್ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು. ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನೆಟ್ಟೆಡ್ ಬಟ್ಟೆ ಇರುತ್ತಲ್ಲ, ನೆಟ್ಟೆಡ್ನ ನಾವು ಕ್ಯಾನ್ವಾಸ್ ಸ್ಟಿಚ್ ಮಾಡಿದ್ದೀವಲ್ಲ, ಅದಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡ್ಬೇಕು. ಓಪನ್ ಆಗಿ ಬಿಡಬಾರ್ದು, ಅವಾಗ ನೀಟಾಗಿ ಫಿನಿಶಿಂಗ್ ಇರುತ್ತೆ. ಮತ್ತು ನೋಡಿ ಇವಾಗ ಇದಳ್ತಾಗಿ ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಪೈಪಿಂಗ್ ಥರನೋ ಇಲ್ಲ ಫೋಲ್ಡ್ ಮಾಡೋ ಥರನೋ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದೇ ಅಳತೆ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇಲ್ಲಿಗೆ ನಾವು ಅದನ್ನು ಹೇಳಿದ್ನಲ್ಲ ಎಮ್ಮಿಂಗ್ ಪಟ್ಟಿ ಕೊಡಬೇಕು. ನೋಡಿ ಈ ರೀತಿ ಬಂತು ಡಿಸೈನು. ಅಲ್ಲಿಗೆ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿದ್ರೆ ನಮಗೆ ಡಿಸೈನ್ ರೆಡಿ ಆಗುತ್ತೆ, ಓಕೆನಾ. ಮತ್ತು ಹಾಗೆಯೇ ಡಾಟ್ ಇಟ್ಕೋಬೇಕು. ಡಾಟ್ ಹಿಡ್ದಿರಲಿಲ್ಲ, ಈಗ ಮಾಮೂಲಿ ಕರೆಕ್ಟಾಗಿ ಶೋಲ್ಡರ್ ಮಧ್ಯೆ ಬರೋ ಥರ ಡಾಟ್ ಹಿಡ್ಕೊಂಡ್ರೆ ಸಾಕು. ಈ ರೀತಿ ಡಾಟ್ ಹಿಡ್ಕೊಂಡಾದಮೇಲೆ ಎಮ್ಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಬೇಕು. ನೀಟಾಗಿ ಬಂತು. ಸ್ವಲ್ಪ ತೆಳ್ಳಗಿರೋ ಬಟ್ಟೆ ಆಗಿರೋದ್ರಿಂದ ಸುಕ್ಕಾಗುತ್ತೆ, ನೋಡ್ಕೊಂಡು ಸ್ಟಿಚ್ ಮಾಡಿ. ಎರಡು ಕಡೆಯೂ ಈ ಥರ ಡಾಟ್ ಹಿಡ್ಕೊಳ್ಳಿ. ಈ ರೀತಿ ಆದಮೇಲೆ ರೆಡಿ ಆಯಿತು. ಈಗ ಅದಕ್ಕೆ ಎಮ್ಮಿಂಗ್ ಪಟ್ಟಿ ಕೊಟ್ಟರೆ ಆಗುತ್ತೆ. ನೋಡಿ ಈ ಥರ ಬಂತು ಡಿಸೈನು. ಅದು ಆ್ಯಕ್ಚುಲಿ ಮೆರೂನ್ ಕಲರ್ ಇದೆ, ಅದು ನೆಟ್ಟೆಡು. ಆದರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ತೆಳ್ಳಗಿರೋದ್ರಿಂದ ಮೆರೂನ್ ಕಲರ್ ಇದೆ ನೆಟ್ಟೆಡ್ ಬಟ್ಟೆ. ನೋಡಿ ಈ ರೀತಿ ರೆಡಿ ಆಯಿತು.